ಪೆಹಲ್ಗಾವ್ ಪ್ರತಿಕಾರ ಸೇನೆಗೆ ಸಲ್ಲಬೇಕು. ಎಸ್.ಎನ್. ನಾರಾಯಣಸ್ವಾಮಿ. ಬಂಗಾರಪೇಟೆ. ಸರ್ಕಾರದ ಜನಪರ ಯೋಜನೆಗಳನ್ನು ಮನೆಬಾಗಿಲಿಗೆ ತಲುಪಿಸಿ, ಉಳಿದ ಸಮಸ್ಯೆಗಳಿಗೆ ಅಧಿಕಾರಿಗಳ ಸಮಕ್ಷಮದಲ್ಲಿ ಚರ್ಚೆ ನಡೆಸಿ, ಯೋಜನೆಗಳನ್ನು ಅನುಷ್ಠಾನ ಮಾಡಿ ಅಭಿವೃದ್ಧಿ ಪರ್ವಕ್ಕೆ ವೇಗ ನೀಡಲು ಗ್ರಾಮಸಭೆ ಸಹಕಾರಿಯಾಗಿದೆ ಎಂದು ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ತಿಳಿಸಿದರು. ತಾಲೂಕಿನ ಮಾಗೊಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಗ್ರಾಮಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮೂಲ ಸೌಕರ್ಯಗಳಿಂದ ವಂಚಿತವಾಗಿದ್ದ ಮಾಗೊಂದಿ ಗ್ರಾಮ ಪಂಚಾಯಿತಿಗೆ ನಾನು ಶಾಸಕನಾದ ನಂತರ ರಸ್ತೆ, ಕುಡಿಯುವ ನೀರು, ಸಿಸಿ ರಸ್ತೆ ಒಳಗೊಂಡಂತೆ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು. ಪೆಹಲ್ಗಾವ್ ಪ್ರತಿಕಾರ ಸೇನೆಗೆ ಸಲ್ಲಬೇಕು. ಇಂದಿರಾ ಗಾಂಧಿರವರು 1971ರಲ್ಲಿ ನಡೆದ ಪಾಕಿಸ್ತಾನ ಸೇನೆಯನ್ನು ಲಾಹೋರ್ ರವರಿಗೆ ಹಿಮ್ಮೆಟ್ಟಿಸಲಾಗಿತ್ತು. ವಿಪರ್ಯಾಸ ಇಂದಿನ ನಾಯಕರಿಗೆ ಆ ಧೈರ್ಯ ಇಲ್ಲದಂತಾಗಿದೆ. ಇತ್ತೀಚೆಗೆ ಪೆಹಲ್ಗಾವ್ ದಾಳಿಗೆ ಪ್ರತೀಕಾರವಾಗಿ ಭಾರತದ ಸೇನೆ ನಡೆಸಿದ ಕಾರ್ಯಾಚರಣೆ ಶ್ಲಾಘನೀಯವಾಗಿದೆ. ಇದರ ಯಶಸ್ಸು ಭಾರತೀಯ ಸೇನೆಗೆ ಸಲ್ಲಬೇಕೇ ವಿನಾ ಯಾವುದೇ ರಾಜಕೀಯ ಪಕ್ಷಕ್ಕೆಲ್ಲ. ಈ ಯುದ್ಧದಲ್ಲಿ ಮುಸ್ಲಿಂ ಹೆಣ್ಣು ಮಗಳಾದ ವಿಂಗ್ ಕಮಾಂಡರ್ ಸೋಫಿಯರ್ ಅವರು ಕಾರ್ಯಾಚರಣೆ ಅಭಿನಂದನಾರ್ಹ ಎಂದರು. ಕಲಪೆ ಕಾಮಗಾರಿ ಬಿಲ್ ಮಂಜೂರು ಮಾಡಬಾರದು. ಜೆಜಿಎಂ ಕೇಂದ್ರ ಸರ್ಕಾರದ ಯೋಜನೆ ಎಂದು ಪ್ರತಿಬಿಂಬಿಸಲು ಹೊರಟಿದ್ದಾರೆ. ಆದರೆ ವಾಸ್ತವಿಕವಾಗಿ 60% ಅನುದಾನ ರಾಜ್ಯ ಸರ್ಕಾರದ ಪಾಲು. 40% ಹಣ ಕೇಂದ್ರ ಸರ್ಕಾರದ ಅನುದಾನವಾಗಿದೆ. ಆದರೆ ಸ್ಥಳೀಯ ಬಿಜೆಪಿ ನಾಯಕರು ತಮ್ಮ ಸಾಧನೆ ಎಂದು ಬಿಂಬಿಸುತ್ತಿರುವುದು ಹಾಸ್ಯಾಸ್ಪದ. ನಾನು ಸರ್ಕಾರದ ಬಳಿ ಭಿಕ್ಷೆ ಬೇಡಿ ಅನುದಾನ ತಂದು ಗ್ರಾಮಗಳಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೇನೆ. ಆದರೆ ಗುತ್ತಿಗೆದಾರರು ಜೆಜಿಎಂ ಹೆಸರಿನಲ್ಲಿ ಗ್ರಾಮಗಳ ರಸ್ತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಆದ್ದರಿಂದ ನೀರಾವರಿ ಇಲಾಖೆಯ ರವರು ಕಾಮಗಾರಿ ಪೂರ್ಣಗೊಳಿಸದೆ ಬಿಲ್ ನೀಡಬಾರದು. ಒಂದು ವೇಳೆ ಹಣ ನೀಡಿದರೆ ನಿಮ್ಮನ್ನು ಸಸ್ಪೆಂಡ್ ಮಾಡಲಾಗುವುದು ಎಂದರು. ಒತ್ತುವರಿ ತೆರವುಗೊಳಿಸಿ ನಿವೇಶನ ಹಂಚಿಕೆ ಮಾಡಿ. ರಾಮಚಂದ್ರಾಪುರ ಗ್ರಾಮದಲ್ಲಿ ಪ್ರಭಾವಿಗಳು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿದ್ದು, ಅತಿ ಶೀಘ್ರದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ನಡೆಸಿ ಒತ್ತುವರಿ ತೆರವುಗೊಳಿಸಬೇಕು ಹಾಗೂ ಸದರಿ ಸ್ಥಳದಲ್ಲಿ ಬಡವರಿಗೆ ನಿವೇಶನ ನೀಡಲು ಮೀಸಲಿಡಲಾಗುವುದು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಮರಾವತಿ, ಉಪಾಧ್ಯಕ್ಷರಾದ ಕೃಷ್ಣಾರೆಡ್ಡಿ, ತಾಲೂಕು ಪಂಚಾಯಿತಿ ಯು ರವಿಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಮೂರ್ತಿ, ಪಿಡಿಒ ಸರಸ್ವತಿ, ಎಇ ರವಿ, ಬೆಸ್ಕಾಂ ಎಇ ಸುಕುಮಾರ್, ಅಕ್ಷರ ದಾಸೋಹ ಯುವರಾಜ್, ಸಿಡಿಪಿಒ ಮುನಿರಾಜು, ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಶಿವಾರೆಡ್ಡಿ, ಕೃಷಿ ಇಲಾಖೆ ಅಧಿಕಾರಿ ಪ್ರತಿಭಾ, ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿ ಸೂರ್ಯಪ್ರಸಾದ್, ನಾರಾಯಣಸ್ವಾಮಿ, ಕುಪೇಂದ್ರ, ಮಂಜಣ್ಣ, ಚಂಗಾರೆಡ್ಡಿ, ತಮ್ಮಣ್ಣ, ವೆಂಕಟೇಶ್ ನಾಯ್ಡು, ವೆಂಕಟಾಚಲಪತಿ, ಗಂಗಾಧರ್, ಬಾಲರಾಜು, ಜಯಮ್ಮ, ರಾಧಮ್ಮ, ಶಿವಮ್ಮ, ಗೋಪಿನಾಥ್, ಸೌಭಾಗ್ಯ, ರಾಮಮೂರ್ತಿ, ತುಮಟಗಿರಿ ಮಂಜು, ಗೋಪಿ, ಪಿಎಸ್ಐ ರಾಜಣ್ಣ ಇತರರು ಉಪಸ್ಥಿತರಿದ್ದರು. ಅದಾದ ಮೇಲೆ ಬಂಗಾರಪೇಟೆಯಿಂದ ಉಣಸನಹಳ್ಳಿ ಮಾರ್ಗವಾಗಿ ಉಣಸನಹಳ್ಳಿ, ಕದರೇನಹಳ್ಳಿ, ಹೀಗೆ ಉರ್ಲಹಳ್ಳಿಯಿಂದ ಆ ಆಸ್ಪತ್ರೆ ಕೂಡ ಇವತ್ತು ನಮಗೆ ಮುಖ್ಯ ರಸ್ತೆಯನ್ನು ಮಾಡಿದ್ದೇನೆ. ಈ ರಸ್ತೆ ಮಾಡುವಾಗ ರಸ್ತೆ ತೆಗೆದುಬಿಟ್ಟು ಸಿಮೆಂಟ್ ಹಾಕೋಣ ಅಂತ ಕಟ್ಟಡ ತಡ ಮಾಡ್ಬಿಟ್ಟ. ಅಂದ್ರು ಮಾತಾಡೋ ಒಳ್ಳೆ MLA ಅಲ್ಲ ಊರ್ಲೈಟ್ ಮಾತಾಡ್ತಾರೋ ಮೆಟ್ಲ ಎರಡು ಸಂಬಂಧ ಒಳ್ಳೆಯವನ್ನ ಮಾತಾಡ್ಬೋದಿ. ಇವ್ರು ಮಾಡ್ತಾ ಇದ್ದಾರೋ శశీంద్ర కాకపోతే మీరంతా సేరి నన్ను ఎమ్మెల్యే చేసినాక ఈ పొద్దు ఊర్లో తాగిరలి బాధలేదు ఉందమ్మా, తాగిస్తా ఉంది. మీ ఇండ్లు మాకు సిమెంట్ రోడ్లు వేసినాము, దూరం నీకు 2 రోడ్లు ఇస్తా ఉన్నాము, కరెంట్ ఫ్రీ, టీవీ ఏం అడ్డలేదు. దారువాకి ఎక్కువ ఎత్తుడు వేసుకోకుంటే ఆ మొగుడు ప్యాంట్ వస్తాడు పాపం, ఆయన గమనించలే లేదు, దారువాకి ముగిసిన లేదు. సరిసరి పడితే వచ్చిన 2 పర్లేదు, దారువాకి ముగిసిపోయి లేదు ಧಾರವಾಡ ಮುಗಿಯೋರು ನೀವು ಕೊಟ್ಟಾಗ್ತೀರಾ? ದೇವರಾಡ ಸಾಹೇಬ್ರ ನೇತೃತ್ವದಲ್ಲಿ ಖಂಡಿತ ಈ ಕೆಲಸ ಮುಗಿಸಿ ನಿಮ್ಗೆ ಬೆಳಗ್ಗೆ 4 ಗಂಟೆ ರಾತ್ರಿ 3 ಗಂಟೆ ಮಾಡೋ ಕೆಲಸ ಮಾಡ್ತೀವಿ.